ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಮತ್ತು ಅವರು ಕೂಡ ಸಿಲುಕಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ವಿಶೇಷ ಪ್ರತಿನಿಧಿಯಾಗಿ ಮಂಜೇಶ್ವರ ಶಾಸಕರಾದಂಥ ಅಶ್ರಫ್ ಅವರನ್ನು ಸ್ಥಳಕ್ಕೆ ಕಳುಹಿಸಿಕೊಟ್ಟಿರುವಂಥದ್ದು. ಕಳೆದ 5 ದಿನಗಳಿಂದ ಅಶ್ರಫ್ ಅವರು ಇದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಿದ್ದಾರೆ ಮತ್ತು ಏನೆಲ್ಲ ಬೆಳವಣಿಗೆಗಳು ಆಗಿದೆ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಈ ಜೊತೆಗೆ ನಮ್ಮ ಜೊತೆಗಿದ್ರೆ ಅವ್ರು ಮಾತಾಡ್ಸೋಣ ಸರ್. ಈಗ ಇವತ್ತು 5 ದಿವಸ ಆಯಿತು ತಾವಿದ್ದು ಸರ್, ಏನೆಲ್ಲ ಇವತ್ತಿನ ಬೆಳವಣಿಗೆ ಏನು ಸರ್? ಪ್ರತಿದಿನ ಒಳ್ಳೆ ರೀತಿಯಲ್ಲಿ ಸೈನಿಕರಿದ್ದಾರೆ, ನೇವಿಯವರಿದ್ದಾರೆ, ಕರ್ನಾಟಕದ ನಿಮ್ಮ ತಂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿನ ಹಾವ, ಮಳೆ, ಗುಡ್ಡ ಕುಸಿತ ಎಲ್ಲವೂ ಕೂಡ ವಿಪರೀತವಾಗಿ ನಮಗೆ ಒಂದು ಸಮಸ್ಯೆಯಾಗಿ ಬರ್ತಾ ಇದೆ. ಇವತ್ತು ಬೆಳಗ್ಗೆನೇ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ SP, ಕಲೆಕ್ಟ್ರ್, ನಾನು ಈ ಕ್ಷೇತ್ರ ಶಾಸಕರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆನ್ಲೈನ್ ಆಗಿ ನಾವು ಸೇರಿದ್ದೆವು. ನಾನು ಕೂಡ ಭಾಗವಹಿಸಿದ್ದೆ. ಇವತ್ತು ಒಂದು ಲೊಕೇಶನ್ ಅವರು ಐಡೆಂಟಿಫೈ ಮಾಡಿದ್ದಾರೆ ಸೈನ್ಯದ ತಂಡ. ಈಗ ಅಲ್ಲಿ ಒಂದು ದೊಡ್ಡ ಬೂಮ್ ಅಂತ ಹೇಳಿ ಒಂದು ಯಂತ್ರವನ್ನು ಕೂಡ ಸತೀಶ್ ಅವರ ನೇತೃತ್ವದಲ್ಲಿ ಇವರು ತಂದಿದ್ದಾರೆ. ಎಲ್ಲರೂ ಕೂಡ ನಾವು ಜಂಟಿಯಾಗಿ ಒಂದೇ ಒಂದು ಅರ್ಜುನ್ ಮಾತ್ರವಲ್ಲ, ನಿಮ್ಮ ಕರ್ನಾಟಕದ ಇಬ್ಬರು ಕೂಡ ಇದ್ದಾರೆ. ಇವತ್ತು ಬಹುಶಃ ನನಗೆ ಅನಿಸ್ತಾ ಇದೆ ಆ ಲೊಕೇಶನ್ನಲ್ಲಿ ಇಷ್ಟು ದಿನದ ನಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಫಲ ಸಿಗ್ಬೋದು ಎಂಬ ಒಂದು ನಿರೀಕ್ಷೆ ಇದೆ. ಈಗ ಸರ್, ಈಗ ಹೆದ್ದಾರಿ ಪಕ್ಕದಲ್ಲಿರುವಂಥ ನದಿಗೆ ಸಾಕಷ್ಟು ಪ್ರಮಾಣದ ಮಣ್ಣುಗಳು ಕೂಡ ಬಿದ್ದಿರುವಂಥದ್ದು, ಸಾಕಷ್ಟು ಮಣ್ಣುಗಳು ಬಿದ್ದಿದೆ. ಆ ಮಣ್ಣುಗಳನ್ನು ಎತ್ತಬೇಕಾಗಿದೆ. ಯಾಕಂತ ಹೇಳಿದ್ರೆ ಗುಡ್ಡದ ಮಣ್ಣನ್ನು ತೆರವುಗೊಳಿಸುವ ಭರದಲ್ಲಿ ನದಿಗೆ ಕೂಡ ಮಣ್ಣನ್ನು ಸೇರಿಸಿರುವಂಥದ್ದು. ಆ ಮಣ್ಣನ್ನು ಕೂಡ ಎತ್ತಬೇಕಾದ ಅವಶ್ಯಕತೆ ಇರುವಂಥದ್ದು. ಅದು ಯಾವ ರೀತಿ ಆಗುತ್ತೆ ಸರ್? ಆ ಥರ ಸಮಸ್ಯೆಗಳು ಎದುರಾಗ್ತವೆ. ಆದರೆ ಸೈನಿಕರು ಒಂದು ಪ್ರತ್ಯೇಕ ಒಂದು ಲೊಕೇಶನ್ ಇವತ್ತು ಕಂಡುಹಿಡಿದಿದ್ದಾರೆ. ಅವರಿಗೆ ಅಲ್ಲಿ ಒಂದು ಡೌಟ್ ಇದೆ. ಸಾಧಾರಣ ಡೌಟ್ ಇದ್ದ ಸಂದರ್ಭದಲ್ಲಿ ನಮಗೆ ನಿರಾಶೆ ಆಗಿದೆ. ಆದರೆ ಇವತ್ತು ಆ ರೀತಿ ನೋಡಬೇಡ, ಇವತ್ತು ಖಂಡಿತವಾಗಿ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಆಶಾಭಾವನೆ ಇದೆ ನಿಜಕ್ಕೂ. ಇದು ಕೇರಳದ ಮಂಜೇಶ್ವರ ಶಾಸಕರಾದಂಥ ಅಶ್ರಫ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಸೇನೆಗಳಿಂದ ಒಂದು ಸ್ಥಳವನ್ನು ಗುರುತು ಮಾಡಲಾಗಿದೆ. ಆ ಸ್ಥಳದಲ್ಲಿಯೇ ಕೂಡ ಈಗಾಗಲೇ ಬೂಮರ್ ಯಂತ್ರದ ಮೂಲಕ ಶೋಧವನ್ನು ನಡೆಸಲಾಗಿದೆ. ಇವತ್ತು ಸಂಜೆಯ ಒಳಗೆ ಏನಾದರೂ ಫಲಿತಾಂಶ ಸಿಗ್ಬೋದೆಂಬ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಮತ್ತು ಅವರು ಕೂಡ ಸಿಲುಕಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ವಿಶೇಷ ಪ್ರತಿನಿಧಿಯಾಗಿ ಮಂಜೇಶ್ವರ ಶಾಸಕರಾದಂಥ ಅಶ್ರಫ್ ಅವರನ್ನು ಸ್ಥಳಕ್ಕೆ ಕಳುಹಿಸಿಕೊಟ್ಟಿರುವಂಥದ್ದು. ಕಳೆದ 5 ದಿನಗಳಿಂದ ಅಶ್ರಫ್ ಅವರು ಇದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಿದ್ದಾರೆ ಮತ್ತು ಏನೆಲ್ಲ ಬೆಳವಣಿಗೆಗಳು ಆಗಿದೆ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಈ ಜೊತೆಗೆ ನಮ್ಮ ಜೊತೆಗಿದ್ರೆ ಅವ್ರು ಮಾತಾಡ್ಸೋಣ ಸರ್. ಈಗ ಇವತ್ತು 5 ದಿವಸ ಆಯಿತು ತಾವಿದ್ದು ಸರ್, ಏನೆಲ್ಲ ಇವತ್ತಿನ ಬೆಳವಣಿಗೆ ಏನು ಸರ್? ಪ್ರತಿದಿನ ಒಳ್ಳೆ ರೀತಿಯಲ್ಲಿ ಸೈನಿಕರಿದ್ದಾರೆ, ನೇವಿಯವರಿದ್ದಾರೆ, ಕರ್ನಾಟಕದ ನಿಮ್ಮ ತಂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿನ ಹಾವ, ಮಳೆ, ಗುಡ್ಡ ಕುಸಿತ ಎಲ್ಲವೂ ಕೂಡ ವಿಪರೀತವಾಗಿ ನಮಗೆ ಒಂದು ಸಮಸ್ಯೆಯಾಗಿ ಬರ್ತಾ ಇದೆ. ಇವತ್ತು ಬೆಳಗ್ಗೆನೇ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ SP, ಕಲೆಕ್ಟ್ರ್, ನಾನು ಈ ಕ್ಷೇತ್ರ ಶಾಸಕರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆನ್ಲೈನ್ ಆಗಿ ನಾವು ಸೇರಿದ್ದೆವು. ನಾನು ಕೂಡ ಭಾಗವಹಿಸಿದ್ದೆ. ಇವತ್ತು ಒಂದು ಲೊಕೇಶನ್ ಅವರು ಐಡೆಂಟಿಫೈ ಮಾಡಿದ್ದಾರೆ ಸೈನ್ಯದ ತಂಡ. ಈಗ ಅಲ್ಲಿ ಒಂದು ದೊಡ್ಡ ಬೂಮ್ ಅಂತ ಹೇಳಿ ಒಂದು ಯಂತ್ರವನ್ನು ಕೂಡ ಸತೀಶ್ ಅವರ ನೇತೃತ್ವದಲ್ಲಿ ಇವರು ತಂದಿದ್ದಾರೆ. ಎಲ್ಲರೂ ಕೂಡ ನಾವು ಜಂಟಿಯಾಗಿ ಒಂದೇ ಒಂದು ಅರ್ಜುನ್ ಮಾತ್ರವಲ್ಲ, ನಿಮ್ಮ ಕರ್ನಾಟಕದ ಇಬ್ಬರು ಕೂಡ ಇದ್ದಾರೆ. ಇವತ್ತು ಬಹುಶಃ ನನಗೆ ಅನಿಸ್ತಾ ಇದೆ ಆ ಲೊಕೇಶನ್ನಲ್ಲಿ ಇಷ್ಟು ದಿನದ ನಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಫಲ ಸಿಗ್ಬೋದು ಎಂಬ ಒಂದು ನಿರೀಕ್ಷೆ ಇದೆ. ಈಗ ಸರ್, ಈಗ ಹೆದ್ದಾರಿ ಪಕ್ಕದಲ್ಲಿರುವಂಥ ನದಿಗೆ ಸಾಕಷ್ಟು ಪ್ರಮಾಣದ ಮಣ್ಣುಗಳು ಕೂಡ ಬಿದ್ದಿರುವಂಥದ್ದು, ಸಾಕಷ್ಟು ಮಣ್ಣುಗಳು ಬಿದ್ದಿದೆ. ಆ ಮಣ್ಣುಗಳನ್ನು ಎತ್ತಬೇಕಾಗಿದೆ. ಯಾಕಂತ ಹೇಳಿದ್ರೆ ಗುಡ್ಡದ ಮಣ್ಣನ್ನು ತೆರವುಗೊಳಿಸುವ ಭರದಲ್ಲಿ ನದಿಗೆ ಕೂಡ ಮಣ್ಣನ್ನು ಸೇರಿಸಿರುವಂಥದ್ದು. ಆ ಮಣ್ಣನ್ನು ಕೂಡ ಎತ್ತಬೇಕಾದ ಅವಶ್ಯಕತೆ ಇರುವಂಥದ್ದು. ಅದು ಯಾವ ರೀತಿ ಆಗುತ್ತೆ ಸರ್? ಆ ಥರ ಸಮಸ್ಯೆಗಳು ಎದುರಾಗ್ತವೆ. ಆದರೆ ಸೈನಿಕರು ಒಂದು ಪ್ರತ್ಯೇಕ ಒಂದು ಲೊಕೇಶನ್ ಇವತ್ತು ಕಂಡುಹಿಡಿದಿದ್ದಾರೆ. ಅವರಿಗೆ ಅಲ್ಲಿ ಒಂದು ಡೌಟ್ ಇದೆ. ಸಾಧಾರಣ ಡೌಟ್ ಇದ್ದ ಸಂದರ್ಭದಲ್ಲಿ ನಮಗೆ ನಿರಾಶೆ ಆಗಿದೆ. ಆದರೆ ಇವತ್ತು ಆ ರೀತಿ ನೋಡಬೇಡ, ಇವತ್ತು ಖಂಡಿತವಾಗಿ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಆಶಾಭಾವನೆ ಇದೆ ನಿಜಕ್ಕೂ. ಇದು ಕೇರಳದ ಮಂಜೇಶ್ವರ ಶಾಸಕರಾದಂಥ ಅಶ್ರಫ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಸೇನೆಗಳಿಂದ ಒಂದು ಸ್ಥಳವನ್ನು ಗುರುತು ಮಾಡಲಾಗಿದೆ. ಆ ಸ್ಥಳದಲ್ಲಿಯೇ ಕೂಡ ಈಗಾಗಲೇ ಬೂಮರ್ ಯಂತ್ರದ ಮೂಲಕ ಶೋಧವನ್ನು ನಡೆಸಲಾಗಿದೆ. ಇವತ್ತು ಸಂಜೆಯ ಒಳಗೆ ಏನಾದರೂ ಫಲಿತಾಂಶ ಸಿಗ್ಬೋದೆಂಬ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕಾರವಾರ ಶಾಸಕರಾದ ಸತೀಶ್ ಅವರ ಉಸ್ತುವಾರಿಯಲ್ಲಿ ಪೊಲೀಸರು, ಅಧಿಕಾರಿಗಳು ಎಲ್ಲರೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಇಂದಿನ ಕಾರ್ಯಾಚರಣೆ ಬಗ್ಗೆ ಸೈಲ್ ಅವರಿಂದ ಮಾಹಿತಿ ಪಡ್ಕೊಂಡ ಸರ್. ಈಗ ಇವತ್ತಿನ ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂತು? ಇವತ್ತಿನ ಕಾರ್ಯಾಚರಣೆಯಲ್ಲಿ ನಮಗೆ ಸಿಗಬೇಕಾಗಿದೆ 4 ಜನರದ್ದು. ಒಂದು ಹಾಪ್ ಸಿಕ್ಕಿದೆ.
ಆದರೂ ನಾವು 4 ಜನರನ್ನು ಎಣಿಸ್ತಾ ಇದ್ದೇವೆ. ಈಗಾಗಲೇ ನಾವು ಪೋಕ್ಲೇನನ್ನು ಹೈ ಬೂಮ್ 60 ಫೀಟಿದ ಪೋಕ್ಲೇನನ್ನು ಕೆಲಸಕ್ಕೆ ತಾಗಿಸಿದ್ದೇವೆ ಮತ್ತು ಆ ಲೆವೆಲನ್ನು ಕೆಳಗಿನ ತನಕ ಕಟ್ ಮಾಡಿಕೊಂಡು ನಾವು ಆ ಕಾರ್ಯಾಚರಣೆಯನ್ನು ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಾಚರಣೆ ಶೀಘ್ರವಾಗಲಿ ಕೆಲಸ ಮಾಡಲಿದೆ. ಮತ್ತು ಸಿ ಬರ್ಡ್ನಿಂದ ಸಹ ಚಾಪರ್ ಬರ್ತದೆ. ಚಾಪರ್ ಬಂದು ಸಿ ಬರ್ಡಿನ ಚಾಪರ್ ಸಹ ನಮಗೊಂದು ಪಾಯಿಂಟನ್ನು ಕೊಡ್ತದೆ. ಆ ಪಾಯಿಂಟಿನ ಪ್ರಕಾರ ನಾವು ಇವತ್ತು ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ. ದೇವರ ಒಂದು ಅನುಗ್ರಹದಿಂದ ಇವತ್ತು ನಮ್ಮದು ಕಾರ್ಯಾಚರಣೆ ಸಕ್ಸಸ್ ಆಗಬೇಕು ಮತ್ತು ರಾತ್ರಿ ಸಹ ನಾವು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ ನೇವಿಯವರು 2 ಪಾಯಿಂಟನ್ನು ಫಿಕ್ಸ್ ಮಾಡಿದ್ದಾರೆ, ನೋಡಿ ಪರ್ಫೆಕ್ಟಾಗಿ ಇದಾಗಿಲ್ಲ. ಅದು ಒಂದು ಡಾಟ್ ಬಂದಾಗ ಅವರೊಂದು ಇದು ಹೇಳ್ತಾರೆ, ಅಂದರೆ ಒಂದು ಅಂದಾಜು ಆ ಸ್ಪೀಡ್ ಅದ್ರ ಪ್ರಕಾರ ಅವರು ಹೇಳ್ತಾರೆ. ಅದನ್ನು ಕರೆಕ್ಟಾಗಿ ಅವ್ರು ಲೊಕೇಶನ್ ಕೊಡ್ತಾರೆ. ನಾವು ಮೊದಲಿಂದೂ ಹೇಳಿದ್ದೀವಿ ಏನಿದ್ರು ಇದೇ ಸೈಡಿಗೆ ಅಂತ ಹೇಳ್ಕೊಂಡು ಈ ಸೈಡಿಗೆ ಚೆಕ್ ಮಾಡಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡಿಸ್ತೀವಿ. ಅದೇ ಜಾಗದಲ್ಲಿ ಈಗ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಿಮ್ಮ ರಿಪಬ್ಲಿಕ್ ಅದನ್ನು ಮಾಡಿದೆ. ಮತ್ತು ರಿಪಬ್ಲಿಕ್ ಕನ್ನಡದವರು ನಮ್ಮ ಯಾರು ಪರ್ಟಿಕ್ಯುಲರ್ಲಿ ನಿಮ್ಮ ಜಗನ್ನಾಥನ ಮಗಳಿಗೆ ನೌಕರಿ ಹಚ್ಚಬೇಕಂತ ಹೇಳಿದರು. ಅದನ್ನು ಸಹ ಈ ನಾಳೆ 2 ದಿವಸ ಒಳಗೆ ನಾಗೇಂದ್ರ ಬಾಬು ಅವರು ಹೇಳಿದರು ಅದಕ್ಕೆ ನೌಕರಿ ಏನಾದರೂ ಹಚ್ಚಿಕೊಡಿಸ್ಬೇಕಂತ ಹೇಳ್ಕೊಂಡು ನಾವು ಈಗಾಗಲೇ ಕಾರವಾರ ಕುಮಟಾ ತಹಶೀಲ್ದಾರ್ ಆಫೀಸ್ನಲ್ಲಿ ಅವಳಿಗೆ ಒಂದು ವರ್ಕನ್ನು ಕೆಲಸವನ್ನು ಕೊಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಸದ್ಯಕ್ಕೆ ಸರ್ ಈಗ ಕಾರ್ಯಾಚರಣೆಯಲ್ಲಿ ಯಾರು ಸದ್ಯಕ್ಕೆ ಯಾರು ಇದ್ದಾರೆ? ರೀಸೆಂಟ್ ಕೇರಳದ ಟೀಮ್ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ಸಿ ಬರ್ಡ್ನವರು ಇದ್ದಾರೆ, ನಾವು ಇದ್ದೇವೆ, ಪೊಲೀಸ್ ಇಲಾಖೆ ಅಂತೂ 24/7 ಇದೆ, ಜಿಲ್ಲಾಡಳಿತ ಇದೆ, NDRF SDRF ಆಯ್ತಲ್ಲ, ಮತ್ತು ಕೆಲವರು ಅಗ್ನಿಶಾಮಕ ದಳದವರು, ಆಮೇಲೆ ಸ್ಥಳೀಯ ಕೆಲವರು ಎಡವಾಯಿ ತೊಗೊಂಡಿದ್ದೇವೆ, ಸ್ಥಳೀಯರನ್ನು ಸಹ ಇಟ್ಕೊಂಡಿದ್ದೇವೆ. ಕೇರಳ ರೆಸ್ಕ್ಯೂ ಟೀಮ್ ಇಲ್ಲೇ ಇದೆ ಸರ್ ಅಥವಾ ಏನು ಸರ್? ಯಾವ ಕಾರ್ಯಾಚರಣೆಗೆ ಸದ್ಯ ಸರ್ ನಮ್ಮ ಕಾರ್ಯಾಚರಣೆಗೆ ಯಶಸ್ಸು ಸಿಗ್ಬೋದು ಅಂತ ನನಗೆ ಕಾಣ್ತಾ ಇದೆ. ಈಗಾಗಲೇ 9 ದಿನಗಳ ಕಾರ್ಯಾಚರಣೆ ನಡೆದಿದೆ. ಇವತ್ತು ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗಬಹುದೆಂಬ ಆಶಾಭಾವನೆ ತಮಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಹಾಗೂ ಲಾರಿ ಚಾಲಕ ಸರ್ವಣ ಆಗಿರ್ಬೋದು, ಅವರ ನೇತೃತ್ವದಲ್ಲಿ ಕೂಡ ಈಗ ಒಂದು ಟೆಕ್ನಾಲಜಿ ಕೂಡ ಈಗ ಡ್ರೋನ್ ಹಾರಿಸಿ ಅದರ ಮೂಲಕ ರೇಡಾರ್ ಸಿಗ್ನಲ್ ಮೂಲಕ ಏನು ಮಣ್ಣಿನ ಅಡಿಯಲ್ಲಿ ನೀರಿನ ಅಡಿಯಲ್ಲಿ ಏನೆಲ್ಲ ಇರುವಂಥದ್ದು ಅದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಎಲ್ಲ ಈಗಾಗಲೇ ಏನೋ ಸಿದ್ಧತೆ ಕೂಡ ಈಗಾಗಲೇ ಮಾಡಿರುವಂಥದ್ದು. ಸೊ ಆ ಟೆಕ್ನಾಲಜಿ ಕೂಡ ನಾಳೆ ಬರ್ತಾ ಇದೆ. ಸೊ ಆ ಟೆಕ್ನಾಲಜಿ ಯಶಸ್ವಿ ಕಾರವಾರ.